ಅಗಲಿಸುವವನು ಯಾರು? ಜೇಷಾಮ್ ಜಬುದರೆ ಅಧ್ಯಾಯ 5. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ರೋಮಾಪುರ 8:36. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಎಂದು ಅಪೊಸ್ತಲನಾದ ಪೌಲನು ಸವಾಲಾಗಿ ಕೇಳಿಬಿಟ್ಟು ಅನೇಕ ಕಾರ್ಯಗಳನ್ನು ಪಟ್ಟಿ ಹಾಕಿ ತೋರಿಸಿ, ಇವುಗಳೆಲ್ಲವೂ ನಮ್ಮನ್ನು ಅಗಲಿಸುವವೋ ಎಂದು ಕೇಳುತ್ತಾನೆ. ಕೊನೆಯಲ್ಲಿ ಅವನು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯವುಂಟು ಎಂದು ದೃಢವಾಗಿ ಹೇಳುತ್ತಾನೆ. ಹಲ್ಲೆಲೂಯಾ! ಇದೇ ನಮ್ಮ ನಿಶ್ಚಯವಾಗಿದೆ. ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಅಗಲಿಸಲಾರವು ಎಂದು ಹೇಳುತ್ತಾನೆ. ರೋಮಾಪುರ 8:36-39. ಈ ಮೇಲಿನ ವಾಕ್ಯಗಳನ್ನು ಪೂರ್ತಿಯಾಗಿ ಓದುವುದಾದರೆ 17 ಕಾರ್ಯಗಳನ್ನು ಕುರಿತು ಪೌಲನು ಹೇಳುತ್ತಾನೆ. ಈ 17 ಕಾರ್ಯಗಳಲ್ಲಿ ಯಾವುದೇ ಆಗಿದ್ದರೂ ಸರಿ ಅಥವಾ ಎಲ್ಲವೂ ಇದ್ದರೂ ಕೂಡ ಅವು ಯಾವವು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರವು. ಕ್ರಿಸ್ತನು ತನ್ನ ಪ್ರೀತಿಯನ್ನು ನಮಗೆ ಪ್ರಕಟಿಸಿ ತನ್ನ ಮಮತೆಯ ಪಾಶದಿಂದ ನಮ್ಮನ್ನು ಬಂಧಿಸಿ ಕಲ್ವಾರಿಯಲ್ಲಿ ಹೆಣೆದು ಕಟ್ಟಿದ್ದಾನೆ. ಆದ್ದರಿಂದ ಕ್ರಿಸ್ತನೇ ನಮ್ಮೊಳಗೆ ಜೀವಿಸಿರುವವನು. ಅಂಥ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕ್ರಿಸ್ತನು ತನ್ನ ಪ್ರೀತಿಯಿಂದ ನಮ್ಮನ್ನು ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿ ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನಮ್ಮನ್ನು ಭದ್ರಪಡಿಸಿ ಪರ್ವತಾಗ್ರದಲ್ಲಿ ಸುರಕ್ಷಿತವಾಗಿರಿಸಿದ್ದಾನೆ. ಆದ್ದರಿಂದ ಆತನ ಹಸ್ತದಿಂದ ಯಾರೂ ನಮ್ಮನ್ನು ಅಗಲಿಸಲಾರರು. ನಮ್ಮ ಪ್ರಾಣವು ಕ್ರಿಸ್ತನಲ್ಲಿ ಮರೆಯಾಗಿದೆ. ಆ ದೇವರನ್ನು ಬಿಟ್ಟು ನಮ್ಮನ್ನು ಯಾರೂ ಅಗಲಿಸಲಾರರು. ಕ್ರಿಸ್ತನೇ ದ್ರಾಕ್ಷಿಗಿಡ, ನಾವು ಆತನೊಂದಿಗೆ ಎಣೆದುಕೊಂಡಿರುವ ಬಳ್ಳಿಗಳಾಗಿದ್ದೇವೆ. ಅಂಥ ಪ್ರೀತಿ ಪಾತ್ರನಾದ ಕ್ರಿಸ್ತನಿಂದ ನಮ್ಮನ್ನು ಅಗಲಿಸುವವರು ಯಾರು? ಒಮ್ಮೆ ರಿಚರ್ಡ್ ಉಂಬ್ರಾಡ್ ಎಂಬ ಬೋಧಕರನ್ನು ರುಮೇನಿಯಾ ದೇಶವು ಸೆರೆಯಲ್ಲಿ ಇಟ್ಟಿದ್ದಿತು. ಕ್ರಿಸ್ತನನ್ನು ಅಲ್ಲಗಳೆಯಬೇಕೆಂದು ಅವರಿಗೆ ಬಹಳ ಉಪದ್ರವವನ್ನು ಕೊಟ್ಟರು. ಉಪದ್ರವಗಳನ್ನು ಸಹಿಸಲಾಗದೆ ಅವರು ಕ್ರಿಸ್ತನನ್ನು ಬೊಂಕುವರು ಎಂದು ತಿಳಿದಿದ್ದರು. ಆದರೆ ಅವರನ್ನು ಹೊಡೆದು ಚಿತ್ರಹಿಂಸೆ ಕೊಟ್ಟಾಗಲೂ ಸಹ ಅದನ್ನು ಅವರು ಲಕ್ಷ್ಯ ಮಾಡಲೇ ಇಲ್ಲ. ಅವರು ಹೇಳಿದರು, ಅಯ್ಯ, ಒಂದು ಸ್ಥಳದಲ್ಲಿ ಸ್ವಲ್ಪ ಬೆಂಕಿ ಉರಿಯುತ್ತಿರುವುದಾದರೆ ಗಾಳಿ ಬೀಸುವಾಗ ಅದು ಆರಿ ಹೋಗುವುದು. ಆದರೆ ಹೆಚ್ಚಾದ ಬೆಂಕಿ ಉರಿಯುತ್ತಿರುವಾಗ ಗಾಳಿ ಬೀಸಿದರೆ ಅದು ಆರದು. ಅದು ಇನ್ನೂ ಹೆಚ್ಚಾಗಿ ಹರಡಿ ಹಬ್ಬಿ ಹುರಿಯಲಾರಂಭಿಸುವುದು. ಅದೇ ರೀತಿ ಪ್ರಾಪಂಚಿಕವಾದ ಪ್ರೀತಿ ಸ್ವಲ್ಪ ದಿನಗಳಲ್ಲಿ ತಣ್ಣಗಾಗಿ ಹೋಗುವುದು. ಆದರೆ ನಮ್ಮೊಳಗಿರುವ ಕಲ್ವಾರಿಯ ಪ್ರೀತಿ ಅದು ದೊಡ್ಡ ಬೆಂಕಿಯೋಪಾದಲ್ಲಿರುವುದು. ಅದು ದೇವಕುಮಾರನ ಪ್ರೇಮಾಗ್ನಿ. ಅದರಲ್ಲಿ ಶೋಧನೆ ಎಂಬ ಗಾಳಿ ಬೀಸುವಾಗ ಅದು ಇನ್ನೂ ಅಧಿಕವಾಗಿ ಹತ್ತಿ ಉರಿಯುವುದೇ ಹೊರತು ಎಂದೆಂದೂ ತಣಿದು ಹೋಗುವುದಿಲ್ಲ. ಜಲದ ರಾಶಿಯು ಪ್ರೀತಿಯನ್ನು ನಂದಿಸಲಾರದು. ಪರಮಗೀತ 8:7. ದೇವಮಗುವೆ, ಕಲ್ವಾರಿಯ ಪ್ರೀತಿಯನ್ನು ನೀನು ಧ್ಯಾನಿಸಿದಂತೆಲ್ಲ ಅದು ಬೆಂಕಿಯ ಜ್ವಾಲೆಯಾಗಿ ನಿನ್ನೊಳಗೆ ಹತ್ತಿ ಉರಿಯುವುದು. ಪವಿತ್ರಾತ್ಮನಿಂದ ನೀನು ತುಂಬಿದಂತೆಲ್ಲ ಆತನ ಪ್ರೀತಿಯಲ್ಲಿ ನೀನು ದೃಢವಾಗಿ ನಿಲ್ಲುವಿ. ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುತ್ತದೆ ಎಂದು. ಹೌದು, ಕರ್ತನ ಪ್ರೀತಿಯು ಪೌಲನನ್ನು ಸೇವೆಯಲ್ಲಿ ಒತ್ತಾಯಪಡಿಸಿತು, ಆತ್ಮದಾಹದಿಂದ ತುಂಬಿಸಿತು.
ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಜೀವ ಕೊಡುವಂತೆ ಒತ್ತಾಯಿಸಿತು. ಸತ್ಯವೇದವು ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆ ಎಂದು ಪ್ರೀತಿಯನ್ನು ನಮ್ಮಲ್ಲಿ ಹೆಚ್ಚಿಸುವನು. ಆ ಪ್ರೀತಿ ಎಂದೆಂದೂ ಮಾರ್ಪಡದ ಪ್ರೀತಿ. ನಾವು ಕ್ರಿಸ್ತನಲ್ಲಿ ಪ್ರೀತಿಯನ್ನಿಡುವುದು ಮಾತ್ರವೇ ಅಲ್ಲ, ಆತನು ನಮ್ಮ ಮೇಲೆ ಪ್ರೀತಿ ತೋರಿಸುತ್ತಾನೆ. ಅದು ಎಂದೆಂದೂ ಮಾರ್ಪಡದ ನಿರ್ಮಲವಾದ ಪ್ರೀತಿ. ಯೇಸು ಲೋಕದಲ್ಲಿರುವಾಗ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಯೋಹಾನ 13:1. ಪ್ರೀತಿಗಾಗಿ ತವಕಿಸುವ ಕ್ರಿಸ್ತನು ನಮ್ಮ ಬಳಿ ಕೇಳುವುದು ದೇವರ ಪ್ರೀತಿಯಲ್ಲಿ ನಾವು ನೆಲೆಸಿರಬೇಕೆಂಬುದೇ ಆಗಿದೆ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಯೋಹಾನ 15:9. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂದು ಯೇಸು ಹೇಳಿದ ರೀತಿಯಲ್ಲಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿರುವನು. ಆ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.